ಇನ್ನು ವಿಜಯ್ ಟಿವಿಗೆ ಬಹುಮತ ಸಾಬೀತಿಗೆ ಟಿವಿಗೆ ಪಕ್ಷಕ್ಕೆ ಬಹುಮತ ಸಾಬೀತಿಗೆ ಮೇ 13ರ ಡೆಡ್ ಲೈನ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ವಿಜಯ್ ಅವರು ನಾಳೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಸದನದಲ್ಲಿ ತಮ್ಮ ಸರ್ಕಾರಕ್ಕೆ ಇರುವಂತಹ ಬಹುಮತವನ್ನ ಸಾಬೀತುಪಡಿಸಬೇಕಾಗುತ್ತೆ. ಅದಕ್ಕೆ ರಾಜ್ಯಪಾಲರು ಕೊಟ್ಟಿರುವಂತಹ ಸಮಯ 3 ದಿನಗಳ ಕಾಲಾವಕಾಶ. ಮೇ 13ರ ಒಳಗಾಗಿ ಬಹುಮತ ಸಾಬೀತುಪಡಿಸುವಂತೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗೆ ಸೂಚನೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ವಿಜಯ್ ಅವರ ಬಳಿ ಇರುವಂತಹ ಸಂಖ್ಯಾಬಲ ಎಷ್ಟು ಅಂತ ಕೇಳಿದ್ರೆ 120 ಸಂಖ್ಯಾಬಲ ಇದೆ. ಬಹುಮತ ಸಾಬೀತಿಗೆ ವಿಧಾನಸಭೆಯಲ್ಲಿ ಬೇಕಾಗಿರೋ ಸಂಖ್ಯೆ ಎಷ್ಟು ಅಂತಂದ್ರೆ 117. ಆಕ್ಚುಲಿ 234 ಒಟ್ಟು ಸೀಟ್ಗಳು, 118 ಮ್ಯಾಜಿಕ್ ನಂಬರ್. ಆದ್ರೆ ವಿಜಯ್ ಅವರೇ 2 ಸೀಟ್ಗಳಲ್ಲಿ ಗೆದ್ದಿರುವಂತಹ ಕಾರಣಕ್ಕಾಗಿ 1 ಸೀಟನ್ನ ಬಿಡ್ತಾರೆ ಅಂತಂದ್ರು. ಆ ಒಟ್ಟು ಸಂಖ್ಯೆ ಕಡಿಮೆ ಆಗುತ್ತೆ. 234 ಇದ್ದಿದ್ದು 233 ಆಗುತ್ತೆ. ಹಾಗಾಗಿ ಮ್ಯಾಜಿಕ್ ನಂಬರ್ 117ಕ್ಕೆ ಬರುತ್ತೆ. ಬಟ್ ವಿಜಯ್ ಅವರ ಬಳಿ ಅದಕ್ಕೂ ಹೆಚ್ಚಿನ ನಂಬರ್ಸ್ ಇದ್ದಾವೆ. ಕಾಂಗ್ರೆಸ್ನ 5 ಶಾಸಕರು ವಿಜಯ್ ಅವರ ಜೊತೆಗಿದ್ದಾರೆ. ಸಿಪಿಐಎಂನ ತಲಾ 2 ಶಾಸಕರು, ಒಟ್ಟು 4 ಶಾಸಕರು ವಿಜಯ್ ಅವರ ಜೊತೆಗಿದ್ದಾರೆ. ವಿಸಿಕೆ ಪಕ್ಷದ 2 ಶಾಸಕರು ಹಾಗೆ ಮುಸ್ಲಿಂ ಲೀಗ್ನ 2 ಶಾಸಕರು ಎಲ್ಲರೂ ಕೂಡ ಈಗಾಗಲೇ ತಮ್ಮ ಬೆಂಬಲ ಪತ್ರವನ್ನ ವಿಜಯ್ ಅವರಿಗೆ ನೀಡಲಾಗಿದೆ. ಅದರ ಆಧಾರದ ಮೇಲೆ ಸರ್ಕಾರ ರಚನೆಗೆ ಅನುಮತಿಯನ್ನ ವಿಜಯ್ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ ಒಟ್ಟು ಸಂಖ್ಯೆ 120 ಆಗುತ್ತೆ. ವಿಧಾನಸಭೆಯಲ್ಲಿ ಮೇ 13ನೇ ತಾರೀಕು ಬಹುಮತವನ್ನ ರೀಚ್ ಆಗೋದು ಅಥವಾ ಆ ಮ್ಯಾಜಿಕ್ ನಂಬರ್ನ ದಾಟೋದು, ಬಹುಮತವನ್ನ ಸಾಬೀತುಪಡಿಸೋದು ವಿಜಯ್ ಅವರಿಗೆ ಕಷ್ಟದ ವಿಚಾರವೇನಲ್ಲ. ಯಾಕಂದ್ರೆ ಆ ನಂಬರ್ ಫೈನಲ್ ಆದ್ಮೇಲೆನೆ ರಾಜ್ಯಪಾಲರು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.